ರೈತರು ಬಡವರಿಗೆ ವಿದ್ಯುತ್ ಬರೆ, ಶ್ರೀಮಂತರಿಗಿಲ್ಲ ಹೊರೆ. ಪ್ರತಿ ಯೂನಿಟ್ಗೆ 24 ಪೈಸೆ ಏರಿಕೆ. ಎಲೆಕ್ಷನ್ ಮುಗಿತಿದ್ದಂಗೆ ಕರೆಂಟ್ ಶಾಕ್. ಕರಾವಳಿಯಲ್ಲಿ ಬಿಜೆಪಿಗೆ ಮತದಾರ ಕೈಕೊಟ್ಟಿದ್ಯಾಕೆ? ಹಳೆ ಮೈಸೂರಿನಲ್ಲಿ ಜೆಡಿಎಸ್ ಮಂಕಾಗಿದ್ಯಾಕೆ? ಯುದ್ಧ ಮುಗಿತು, ಲೆಕ್ಕಾಚಾರ ಶುರುವಾಯಿತು. ಮುಗೀತು ಎಲೆಕ್ಷನ್, ಇನ್ನೇನಿದ್ರು ರಿಸಲ್ಟ್ ಟೆನ್ಷನ್. ಮನೆಯಲ್ಲಿ ಕುಂತು ನಾಯಕರು ಫುಲ್ ರಿಲ್ಯಾಕ್ಸ್. ಮಕ್ಕಳು ಮೊಮ್ಮಕ್ಕಳ ಜೊತೆ ಟೈಮ್ ಪಾಸ್. ಹೊರಬಿತ್ತು SSLC ರಿಸಲ್ಟ್. ಚಿಕ್ಕೋಡಿ ಫಸ್ಟ್, ಬೀದರ್ ಲಾಸ್ಟ್. ಈ ಬಾರಿಯೂ ಬಾಲಕಿಯರೇ ಬೆಸ್ಟ್. ದ್ವಿತೀಯ PUC ಫಲಿತಾಂಶ ಪ್ರಕಟ. ರಾಜ್ಯಾದ್ಯಂತ 59% ರಿಸಲ್ಟ್. ಉಡುಪಿ ಪ್ರಥಮ, ಯಾದಗಿರಿಗೆ ಕೊನೆ ಸ್ಥಾನ. ಜನಾಭಿಮತ ಯುದ್ಧ ಮುಗಿದ ಮೇಲೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ನಮ್ಮ ಜೊತೆ ಗೋ ಮಧುಸೂದನ್ ಕೂಡ ಜಾಯ್ನ್ ಆಗಿದ್ದಾರೆ. ಅವರು ಕೂಡ ಸಾಕಷ್ಟು ವಿವರಗಳನ್ನು ಹೇಳಿದರು. ಆದರೆ ಎಲ್ಲೋ ಒಂದು ಕಡೆಗೆ ನೀವು ಹೇಳ್ತಿರುವಂಥ ಅಂಕಿಅಂಶಗಳಿಗೂ ನಾವು ಲೆಕ್ಕಾಚಾರ ಹಾಕಿರುವಂಥ ಅಂಕಿಅಂಶಗಳಿಗೂ ವ್ಯತ್ಯಾಸ ಇದೆ ಅನ್ನುವಂಥ ಮಾತನ್ನು ಗೋ ಮಧುಸೂದನ್ ಹೇಳ್ತಾ ಇದ್ದಾರೆ. ಅತ್ಯಂತ ಸಹಜವಾಗಿ ಒಂದು ಪಕ್ಷದ ವಕ್ತಾರರಾಗಿ, ಒಂದು ಪಕ್ಷದ ನಾಯಕರಾಗಿ ಅವರು ಇಂಥ ಮಾತನ್ನು ಹೇಳಲೇಬೇಕು. ನಾವು ಕರಾವಳಿಯ ಬಗ್ಗೆ ಮಾತಾಡಿದ್ವಿ, ಮಧ್ಯ ಕರ್ನಾಟಕದ ಬಗ್ಗೆ ನಾವು ಮಾತಾಡಲಿಲ್ಲ. ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಸಂಕ್ಷಿಪ್ತವಾಗಿ ಹೇಳಿ ಅಂತ. ಮಧ್ಯ ಕರ್ನಾಟಕದಲ್ಲೂ ಕೂಡ ದೊಡ್ಡ ಲಾಸ್ ಇದೆ ನಿಮಗೆ ಅಂತ. ಕಳೆದ ಬಾರಿ ನಿಮಗೆ 24, ಈ ಸಲ -14. ಹಳೆ ಮಧ್ಯ ಕರ್ನಾಟಕ ಅಂದರೆ ನಿಮ್ಮ ಲೆಕ್ಕದಲ್ಲಿ ಯಾವ್ಯಾವ ಸೇರುತ್ತೆ? ದಾವಣಗೆರೆ, ಶಿವಮೊಗ್ಗ, ಗದಗ, ಹಾವೇರಿ, ಕೊಪ್ಪಳ, ಒಟ್ಟು 30 ಕ್ಷೇತ್ರಗಳು. ಸ್ವಲ್ಪ ಜಾಸ್ತಿ ಆಗ್ಬೋದು ನೀವು ಹೇಳೋದಕ್ಕಿಂತನೂ, ಆದರೆ ನಮಗೆ ಲಾಸ್ ಆಗ್ತಾ ಇದೆ ಅನ್ನೋದನ್ನು ಒಪ್ಕೋತೀನಿ. ಗೋಮಧುಸೂದನ್ ಜಿ, ತಪ್ಪು ತಿಳ್ಕೊಬೇಡಿ. ನೀವು ಕೇಳಿಕೊಂಡು ತಲೆ ಹಾಕಿ ಎಲ್ಲ ಲೆಕ್ಕಾಚಾರ ಹಾಕಿ ನೋಡಿದ್ರೆ ಜ್ಯೋತಿಷಿಗಳ ಥರ ಕಂಡುಬಿಟ್ರಿ ನನಗೆ. ಅಲ್ಲ, ಯಾಕೆ ಅಂದರೆ ನಾನು ಹೇಳ್ತಾ ಇರೋದು, ಒಂದೊಂದು ನಾವು ಬೇರೆ ಬೇರೆ ಟಿವಿಗಳಿಗೆ ಹೋಗ್ತಾ ಇರ್ತೀವಿ. ನೀವು ಯೂನಿಫಾರ್ಮ್ ಇಲ್ಲ, ಒಂದೊಂದು ಟಿವಿನವರು ಒಂದೊಂದು ಜಿಲ್ಲೆ ಒಂದೊಂದು ಕಡೆ ತಗೊಂಡೋಗಿ. ಓಕೆ, ಹಾಗಾದ್ರೆ ನಿಮ್ಮ ಪ್ರಕಾರ ಇಲ್ಲಿ ನಷ್ಟ ಆಗುತ್ತೆ ಅಂತ ಒಪ್ಕೋತಿರ್ತಾವೆ. ನಾವು ನಷ್ಟ ಆಗುತ್ತೆ ಅಂತ ಹೇಳಿ ಒಪ್ಕೋತೇವೆ, ಇಲ್ಲ ಅಂತೇನಿಲ್ಲ. ಆದ್ರೆ ನೀವು ಹೇಳಿದಷ್ಟು ನಷ್ಟ ಆಗಲ್ಲ ಅಂತ. ಆದ್ರೆ ನೀವು ಹೇಳಿದಷ್ಟು ನಷ್ಟ ಆಗ್ತಾ. ಓಕೆ, ಫೈನ್, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಶಾಂತ್, ಇದು ಹೋಗ್ತೀರಾ? ನಿಶ್ಚಿತವಾಗೂ ಕೂಡ ಪ್ರಾಯಶಃ ಮುಂಬೈ ಕರ್ನಾಟಕದಲ್ಲಿ ಕೇವಲ ಯಡಿಯೂರಪ್ಪ ಫ್ಯಾಕ್ಟರ್ನಿಂದ BJPಗೆ ನಷ್ಟವಾಗದೇ ಹೋದರೂ ಕೂಡ ಮಧ್ಯ ಕರ್ನಾಟಕ ಭಾಗದಲ್ಲಿ ಶಿವಮೊಗ್ಗ, ದಾವಣಗೆರೆ, ಹಾವೇರಿ ಈ 3 ಜಿಲ್ಲೆಗಳಲ್ಲೂ BJPಗೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ಪ್ರಮುಖ ಕಾರಣ ಯಡಿಯೂರಪ್ಪನವರೇ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ಬೋದು. ಗದಗ, ಕೊಪ್ಪಳನಲ್ಲಿ ಯಡಿಯೂರಪ್ಪ ಜೊತೆ ಸ್ಫೂರ್ತಿಯಾಗಿ ಕೇಡರ್ ಹೋಗಿರಲಿಕ್ಕಿಲ್ಲ. ಆದರೆ 3 ಜಿಲ್ಲೆಗಳಲ್ಲಿ ಕೇವಲ ನಾಯಕರಷ್ಟೇ ಹೋಗಿಲ್ಲ, ಹೆಚ್ಚು 50% ಕೇಡರ್ ಕೂಡ BJPಯಿಂದ ದೂರವಾಗಿದೆ ಅಂತಕ್ಕಂಥದ್ದು. ಗದಗ, ಕೊಪ್ಪಳ ಎಂದಿಗೂ ಕೂಡ BJPಯ ಪಾಲಿಗಿರಲಿಲ್ಲ. ಅದು ಬಂದಿದ್ದು 2008ರಲ್ಲಿ. ಗದಗನಲ್ಲಿ HK ಪಾಟೀಲ್ ಕೂಡ ಯಡಿಯೂರಪ್ಪ ಫ್ಯಾಕ್ಟರ್ ಮತ್ತು ರಾಮುಲು ಕಾರಣದಿಂದಾಗಿ ಸೋಲ್ತಕ್ಕಂಥ ಪರಿಸ್ಥಿತಿ ಇತ್ತು. ಆದರೆ ಹಾವೇರಿ ಸಂಪೂರ್ಣವಾಗಿ ಒಂದು ರೀತಿ BJPಯ ರೌಟ್ ಅಂತಕ್ಕಂಥ ಸ್ಥಿತಿ ಇದೆ. ಬೊಮ್ಮಾಯಿ ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಶಾಸಕರು ಕೂಡ BJPಯಿಂದ ಕಾಲು ಕಿತ್ತಿದ್ದಾರೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಒಬ್ಬ ಶಾಸಕ BJP ಜೊತೆ ಉಳಿದುಕೊಂಡಿರಲಿಲ್ಲ. ಶಿವಮೊಗ್ಗದಲ್ಲಿ ಇರ್ತಕ್ಕಂಥ BJPಯ ನಾಯಕರನ್ನು ಸೋಲಿಸಲು ಯಡಿಯೂರಪ್ಪ ರಾತ್ರಿ ಹಗಲು ಒಂದು ಮಾಡ್ತಿದ್ದಾರೆ ಅಂತಕ್ಕಂಥದ್ದು. ಪ್ರಾಯಶಃ ಈ 5 ಜಿಲ್ಲೆಗಳಲ್ಲಿ 3 ಜಿಲ್ಲೆಗಳಲ್ಲಿ ಯಡಿಯೂರಪ್ಪ ಕಾರಣದಿಂದಲೇ BJP ಸೋಲ್ತಾ ಇದೆ ಅಂತಕ್ಕಂಥದ್ದು. ಕಾಂಗ್ರೆಸ್ಗೆ ತಂದೆ ಆಗಿರ್ತಕ್ಕಂಥ ಟ್ರೆಡಿಷ್ನಲ್ ವೋಟ್ ಬ್ಯಾಂಕ್ ಅಲ್ಲಿದೆ ಮತ್ತು JDSನ ಕಾಟ ಕೂಡ ರಿಲೇಟಿವ್ ಆಗಿ ನೋಡಿದಾಗ ಈ ಜಿಲ್ಲೆಗಳಲ್ಲಿ ಕಾಣ್ತಾ ಇಲ್ಲ ಅಂತಕ್ಕಂಥ ರೀತಿಯಿಂದಾಗಿ ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗಿನ ಮೇಲ್ಗೈ ಸಾಧಿಸ್ತಾ ಇದೆ. ಎಸ್ ಪಟೇಲ್ರೆ, ಈಗ ಮಧ್ಯ ಕರ್ನಾಟಕದಲ್ಲಿ ಈಗೇನು ಕಾಂಗ್ರೆಸ್ನಲ್ಲಿ ಟ್ರೆಡಿಷ್ನಲ್ ವೋಟ್ ಬ್ಯಾಂಕ್ ಅಂತ ಒಂದು ಡೆಫಿನೇಷನ್ ಇದೆಯಲ್ಲ, ಟ್ರೆಡಿಷ್ನಲ್ ವೋಟ್ ಬ್ಯಾಂಕನ್ನು ಈ ಇಮ್ಯಾಜಿನೇಷನ್ ಮೇಲೆ ನಾವು ಮಾತಾಡ್ತಾ ಇದ್ದಾರೆ ಎಲ್ಲರೂ. ಈಗ ಹಳೆ ವೋಟ್ ಬ್ಯಾಂಕ್ ಕಾಂಗ್ರೆಸ್ ಜೊತೆಗೆ ಉಳಿದೇ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಅಲ್ಲ, ನೀವು ಯಾಕೆ ಪದೇ ಕಾಂಗ್ರೆಸ್ ನೀವು ಟಾರ್ಗೆಟ್ ಮಾಡ್ತಾ ಇರಿ? ನೆಕ್ಸ್ಟ್ ನೀವು ಅವ್ರ ಜೊತೆಗೆ ಹೋಗುವಂತವ್ರು. ಈಗ ಕಾಂಗ್ರೆಸ್ 99 ನಿಲ್ತು ಅಂತಂದ್ರೆ ನೀವು ಅವ್ರ ಜೊತೆಗೆ ಹೋಗುವಂತವ್ರು. ಈಗ ಮುಸ್ಲಿಮರ ಬಗ್ಗೆ ಮಧುಸೂದನ್ ನಾಳೆ ಮಂತ್ರಿಗಿಂತ್ರಿ ಆಗ್ಬೇಕಾಗುತ್ತೆ ನೋಡಿ, ಆಮೇಲೆ ಯೋಚನೆ ಮಾಡಿ ಮಾತಾಡಿ. ಅದೇನು ತೊಂದರೆ ಇಲ್ಲ. ಅವ್ರ ಲೀಡರ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇವತ್ತು, ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ ಅಂತ. ಇಲ್ಲ, ಅದು ಮಾತು ಬೇರೆ ಇರಲಿ, ಯಾವ ಕಾಂಬಿನೇಷನ್ ಗೊತ್ತಿಲ್ಲ. ಆದರೆ ಮಧ್ಯ ಕರ್ನಾಟಕದಲ್ಲಿ ಏನು ಇವತ್ತು ನೀವು ಮಧ್ಯ ಕರ್ನಾಟಕದಲ್ಲಿ 2-3 ಸೀಟಿಗೆ ಹೇಳ್ತಾ ಇದ್ದೀರಲ್ಲ, ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ. ಈ ಸೀಟು ತುಂಬ ವ್ಯತ್ಯಾಸ ಆಗ್ತದೆ, ನಮಗೆ ಜಾಸ್ತಿ ಸಿಗ್ತದೆ ಸೀಟು. ಇದು ಸತ್ಯಾಂಶ ಅಲ್ಲ. ಎಷ್ಟು ಸಿಗ್ಬೋದು ಅಂತ? ನಮಗೆ ಹಾವೇರಿಯಲ್ಲಿ ನಮಗೆ
3 ಸೀಟ್ ಜಾಸ್ತಿ ಸಿಗ್ತದೆ, ಇನ್ನು ಶಿವಮೊಗ್ಗದಲ್ಲಿ 3 ಸೀಟ್ ಸಿಗ್ತದೆ, ಆಮೇಲೆ ಬೇರೆ ಕಡೆ ಇನ್ನೊಂದು 2 ಸೀಟ್ ಸಿಗ್ತದೆ. ಹಾಗಾಗಿ ಈ ಸೀಟು ವಾಸ್ತವಾಂಶ ಅಲ್ಲ, ಇನ್ನೂ ಜಾಸ್ತಿ ಸಿಗ್ತದೆ ನಮಗೆ ಈ ಮಧ್ಯ ಕರ್ನಾಟಕದಲ್ಲಿ. ಹಾಗಾಗಿ ಇವತ್ತೇನು ಬಿ ಜೆ ಪಿಗೆ ಯಡಿಯೂರಪ್ಪನವರ ಕಾರಣಕ್ಕಾಗಿ ಒಂದು ಹಿಂದೆ ಬಲ ಬಂದಿತ್ತು, ಅದು ಸಂಪೂರ್ಣವಾಗಿ ಕರಗೋಗಿದೆ. ಬಿ ಜೆ ಪಿಗೆ ಅಲ್ಲಿ 8 ಸಿಗಲ್ಲ, ಅಷ್ಟು ಕೂಡ ಸಿಗಲ್ಲ, ಅದು ಇನ್ನೂ ಕಡಿಮೆ ಆಗ್ತದೆ. ಸೊ 8ರಿಂದ 10 ಸಿಗಲ್ಲ ಅಂತ ಸಿಗಲ್ಲ, ಖಂಡಿತ ಸಿಗಲ್ಲ. ಬಿ ಜೆ ಪಿಗೆ ಸಿಗಲ್ಲ, ಖಂಡಿತ ಸಿಗಲ್ಲ. ನಮ್ಮ ಕಾಂಗ್ರೆಸ್ ಕಡೆಯಿಂದ ದೃಷ್ಟಿಯಿಂದ ಹೇಳಬೇಕಾದ್ರೆ ಹಾವೇರಿದು ಹೇಳ್ತಾ ಇರೋದನ್ನು ನಾವು ಒಪ್ಕೋಬೋದು, ಬಿ ಆರ್ ಪಾಟೀಲ್ ಅವರು. ಯಾಕಂದರೆ ನಾನು ಹಾವೇರಿ ಉಸ್ತುವಾರಿ ನೋಡ್ಕೊಳ್ತಾ ಇದ್ದೀನಿ ಅಲ್ಲಿ. ಸೊ ಅಲ್ಲಿ ನೀವು ಹೇಳ್ದಂಗೆ ನಮಗೆ 3 ಅಂತೂ ಖಂಡಿತ ಬರೋ ಒಂದು ಲಕ್ಷಣಗಳು ಖಂಡಿತ ಇದೆ. ಬಿ ಜೆ ಪಿ ಯಾವುದರಲ್ಲೂ ಇದ್ದಂಗೆ ಇಲ್ಲ. ಆದರೆ ಒಂದು ಹಾನಗಲ್ಲು, ಬ್ಯಾಡಗಿ ಆ್ಯಂಡ್ ಇಲ್ಲ ಹಾವೇರಿ ಪ್ರಾಪರ್, ಈ 3ರಲ್ಲಿ ನಮ್ಮ ಮತ್ತು ಕೆ ಜೆ ಪಿನಲ್ಲಿ ನೇರ ಸ್ಪರ್ಧೆ ಇರೋದ್ರಿಂದ ಅದರಲ್ಲಿ ಹೆಚ್ಚು ನಮಗೆ 3 ಅಥವಾ 4 ಬರ್ಬೋದು, ಅಥವಾ ಅವ್ರಿಗೆ 2 ಅಥವಾ 3 ಬರ್ಬೋದು ಅಂತ ನಾನು ಅಷ್ಟು ಮಾತ್ರ ಬಿ ಆರ್ ಪಾಟೀಲ್ ಅವರು ಹೇಳಿದ್ದಕ್ಕೆ ನಾನು ಒಪ್ಕೋಬಲ್ಲೆ. ಆದರೆ ಕಾಂಗ್ರೆಸ್ಸಿನ ಟ್ರೆಡಿಷ್ನಲ್ ಬ್ಯಾಕ್ವರ್ಡ್ ಟ್ರೆಡಿಷ್ನಲ್ ವೋಟ್ಸು ಎಲ್ಲ ಛಿದ್ರ ಆಗಿದ್ದಾವೆ ಅಂತ ಹೇಳ್ತಾ ಇರೋದು ಅವರ ಅನುಕೂಲಕ್ಕೆ ಮಾತಾಡ್ತಾ ಇದ್ದೀರಾ ಬಿ ಆರ್ ಪಾಟೀಲ್ರು. ಆ್ಯಕ್ಚುಲಿ ಹೋದ ಚುನಾವಣೆಯಲ್ಲಿ ಛಿದ್ರ ಆಗಿತ್ತು. ಯಾಕಂದರೆ ಕುಮಾರಸ್ವಾಮಿ ಅವರು ಮಾಡಿರೋ ಒಂದು ತಪ್ಪಿಗೆ ಅವರು ಬಿ ಜೆ ಪಿ ಪರವಾಗಿ ಯಡಿಯೂರಪ್ಪನವ್ರ ಪರವಾಗಿ ಅಲೆ ಇತ್ತು. ಅದನ್ನು ನಮ್ಗೆ ಹೊಡೆತ ಬಿದ್ದು ಈ ಎಲ್ಲ ಟ್ರೆಡಿಷ್ನಲ್ ವೋಟರ್ಸು ಕಾಂಗ್ರೆಸ್ಗೆ ಏನು ಮಾಡ್ತಿದ್ರು ಅವರು ಟೆಂಪ್ರರಿ ಶಿಫ್ಟ್ ಅಂತೂ ಆಗಿದ್ದರು ಅನುಕಂಪದ ಅಲೆ ಮೇಲೆ. ನೀವು ನಮ್ಮ ಗೋ ಮಧುಸೂದನ್ SDPI ಅಂತ ಹೇಳಿದ್ರು. SDPI ಎಷ್ಟು ಮಾತ್ರಕ್ಕೆ ಈ ಚುನಾವಣೆಯಲ್ಲಿ ಆ ಮತಗಳನ್ನು ಕಾಂಗ್ರೆಸ್ ಹೊರಗೆ ತೊಗೊಂಡೋಗಿದೆ ಅಂತ ನಿಮ್ಗೆ ಗೊತ್ತಾಗ್ತಿದೆ. ಚುನಾವಣೆ ಇದು ಫಲಿತಾಂಶಗಳು ಬಂದಾಗ ಈ ಸಲ ನಾವು ವಿ ಫೀಲ್ ದಟ್ ದ ಮೈನಾರಿಟೀಸ್ ಅಂದರೆ ಮುಸ್ಲಿಮ್ಸು ಟೋಟ್ಲಿ ಇಂಟಿಗ್ರೇಟ್ ಆಗಿದ್ದಾರೆ. ಆ್ಯಂಡ್ ದೇ ವಾಂಟ್ ಅ ಸ್ಟೇಬಲ್ ಗೌರ್ಮೆಂಟ್, ದೇ ವಾಂಟ್ ಅ ಸೇಫ್ ಗೌರ್ಮೆಂಟ್. ಆ್ಯಂಡ್ ಎಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿನಲ್ಲಿ ಬಿ ಜೆ ಪಿ ಸರ್ಕಾರದ 5 ವರ್ಷದಲ್ಲಿ ನಡೆದಿರುವ ಏನೇನು ತೊಂದರೆಗಳು ಅಲ್ಪಸಂಖ್ಯಾತರಿಗೆ ಆಗಿದೆ ಅವೆಲ್ಲವನ್ನು ಯಾರೂ ಮರ್ತಿಲ್ಲ. ಅದರಿಂದ ಹೆಚ್ಚಾಗಿ ಕನ್ಸಾಲಿಡೇಟ್ ಆಗಿದ್ದಾರೆ ಹೊರತು SDPI ವಿಲ್ ನಾಟ್ ಬಿ ಏಬಲ್ ಟು ಟೇಕ್ ಈವನ್ 2 or 3% ಆಫ್ ದ ಮೈನಾರಿಟಿ ವೋಟ್ಸ್. ಇವರಿಗೆ ಈಗ SDPI ಫ್ಯಾಕ್ಟರ್ ನನಗೇನು ಅನಿಸೋದಿಲ್ಲ. ಒಂದೇನಿದೆ, ಮುಸ್ಲಿಮರಿಗೆ ಅವರಿಗೆ ಈ ಸೆಕ್ಯುರಿಟಿ ಶಾಂತಿ ಬೇಕು ಅವ್ರಿಗೆ ಅಲ್ಲ. ಹಾಗಾಗಿ ಅವರಿಗೆ ಯಾರು ಬಿ ಜೆ ಪಿಯನ್ನು ಸೋಲಿಸ್ತಾರೆ ಆ ಕಡೆ ಹೋಗ್ತಾರೆ. ಈ ಕಡೆ ಬಂದರೆ JDS ಕಡೆ ಇರ್ಬೋದು, ಆ ಕಡೆ ಬಂದರೆ KJP ಪರ ಇರ್ಬೋದು, ಮಧ್ಯ ಬಂದರೆ ಕಾಂಗ್ರೆಸ್ ಪರ ಇರೋದು. ಆದರೆ SDPI ಎಫೆಕ್ಟ್ ಅಂತೂ ನಮ್ಮ ರಾಜ್ಯದಲ್ಲಿ ಆಗೋದಿಲ್ಲ, ಒಟ್ಟಾರೆ ಬಿಲ್ಕುಲ್ ಆಗೋದಿಲ್ಲ. ಇಲ್ಲ, ಆದರೆ ಒಂದು ಸಂಗತಿ ಇದೆ, SDPI ಈಸ್ ಎ ನ್ಯೂ ಪೊಲಿಟಿಕಲ್ ಫೋರ್ಸ್ ದಟ್ ಈಸ್ ಕಮಿಂಗ್ ಅಪ್. ಹಾಗೆ ನೋಡಿದ್ರೆ ಬಹಳ ಕಟ್ಟರವಾದಿ ಆ ಒಂದು ಯೋಚನೆಯನ್ನು ಇಟ್ಕೊಂಡು ಹೊರಟಿರುವಂಥ ಒಂದು ಪಕ್ಷ ಅದು. ಅವ್ರಿಗೆ ಇವತ್ತು ತಮ್ಮ ಬೇಸನ್ನು ಮಾಡ್ಕೋಬೇಕಾಗಿದೆ, ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡ್ಕೋಬೇಕಾಗಿದೆ. ಅವರ ತಮ್ಮ ಹಿತವನ್ನು ಕಾಪಾಡೋದ್ರಲ್ಲಿ ಮುಂದೆ ಹೊರಟಿದ್ದಾರೆ ವಿನಃ ಅವರು ನಮ್ಮ ಇದರಿಂದ ಯಾರಿಗೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿ ಅವರು ಇಲ್ಲ ಇವತ್ತು. ವಿ ಹ್ಯಾವ್ ಸೀನ್ ಇದನ್ನು ದಕ್ಷಿಣ ಕನ್ನಡದಲ್ಲಿ ನೋಡಿದ್ದೀವಿ, ಸ್ವತಃ ಮೈಸೂರಿನಲ್ಲಿ ನಾವು ನೋಡಿದ್ದೀವಿ. ಅಲ್ಲ, ದಕ್ಷಿಣ ಕನ್ನಡದಲ್ಲಿ ಒಂದು ನಾವು ನೆನ್ಪಿಟ್ಕೋಬೇಕೇನು ಅಂತಂದರೆ ಒಬ್ಬ ಮೇಯರ್ನೂ ಕೂಡ ಸೋಲಿಸಿದ್ದಾರೆ ಅವರ ಅಭ್ಯರ್ಥಿಗಳು. ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಮೆಲ್ಲಕ್ಕೆ ಅವರ ಪ್ರಭಾವ ಕಾಣ್ತಾ ಇದೆ. ಅದು ನಾನು ಹೇಳ್ತಾ ಇರೋದು, ಅದು ಕಂಡಿರೋದಕ್ಕೋಸ್ಕರನೇ ನಾನು ಹೇಳ್ತಾ ಇರುವಂಥದ್ದು. ಅವರ SDPI ತಲೆ ಎತ್ತುತ್ತಾ ಇರುವಂಥ ಕಾರಣಕ್ಕೋಸ್ಕರನೇ ಈ ಫಂಡಮೆಂಟಲ್ ಥಿಂಕಿಂಗ್ ಏನು ಪ್ರಾರಂಭ ಆಗಿದೆ ಇದು ನಿಜ. ಇವತ್ತಿನ ಚುನಾವಣಾ ಲೆಕ್ಕಾಚಾರದಲ್ಲಿ ನಾವು ಮಾತನಾಡೋಣ. ಚುನಾವಣಾ ಲೆಕ್ಕಾಚಾರದಲ್ಲಿ SDPI ಬಂದಿರೋದ್ರಿಂದ ಕಾಂಗ್ರೆಸ್ಗೆ ಒಂದಷ್ಟು ಹೊಡೆತ ಬಂದಿರ್ಬೋದು, BJPಗೆ ಅದರಿಂದ ಒಂದಷ್ಟು ಲಾಭ ಆಗಿರ್ಬೋದು. ಅದರ ಅಷ್ಟರ ಮಟ್ಟಿಗೆ ಮಾತ್ರನೇ ನಾನು ಯೋಚನೆ ಮಾಡುವಷ್ಟು ಸಂಕುಚಿತವಾಗಿ ಒಬ್ಬ ಚುನಾವಣಾ ಕಣ್ಣು ಕಟ್ಕೊಂಡು ಯೋಚನೆ ಮಾಡುವಂಥ ವ್ಯಕ್ತಿ ಅಲ್ಲ. ಇದು ನಮ್ಮ ದೇಶದ ಹಿತದೃಷ್ಟಿಯಿಂದ, ಪ್ರಜಾಪ್ರಭುತ್ವದ ಹಿತದೃಷ್ಟಿಯಿಂದ ಅಪಾಯಕಾರಿಯಾದಂಥ ಸಂಘಟನೆ. ಇದು ಬೆಳಿಬಾರ್ದು. ಆದರೆ ಇದರ ಟೆಂಪರರಿ ಸೆಟ್ ಬ್ಯಾಕ್ ಕಾಂಗ್ರೆಸ್ಗೆ ಆಗ್ಬಹುದು. ಆದರೆ ಇದು ಬೆಳೀದೇ ಇರುವಂತದ್ದು ಒಳ್ಳೇದು. ಇನ್ನು ಮುಂದೆ ಅವರಾದ್ರೂ ಸಹ ಯೋಚನೆ ಮಾಡಬೇಕು. ಸಂಘಟನೆಗಳನ್ನ ಬೆಳೆಯುವಂತದ್ದು ಅಪಾಯಕಾರಿ. ಇನ್ನೊಂದು ಕೋಮಿನ ಶ್ರೀರಾಮ್ ಸೇನೆ ಇದೆ, ಅವರು ಬೆಳಿಬಾರ್ದು. ಒಂದು ನೆನ್ಪಿಟ್ಕೊಳ್ಳಿ, ನೀವು ಶ್ರೀರಾಮ್ ಸೇನೆ ಹೇಳಿ, ಬಜರಂಗ ದಳ ಹೇಳಿ, RSS ಹೇಳಿ, ಇವ್ರು ಯಾರಿಗೂ ಎಕ್ಸ್ಟ್ರಾ ಟೆರಿಟೋರಿಯಲ್ ಲಾಯಲ್ಟೀಸ್ ಇಲ್ಲ. ಇವ್ರು ಯಾರು ಬೇರೆ ಯಾವುದೋ ಭಾರತ ಬಿಟ್ಟು ಹೊರಗಡೆ ದೇಶಕ್ಕೆ ಯಾವುದಕ್ಕೂ ಇವ್ರ ಸಂಬಂಧ ಇದೆ ಅಂತ ಇಲ್ಲ. ಇವರೆಲ್ಲ ಅವರೆಲ್ಲರೂ ಭಾರತ್ ಮಾತಾ ಕಿ ಜೈ ಅನ್ನೋರು, ಅವರೆಲ್ಲರೂ ಒಂದೇ ಮಾತಾಡ್ತಾ ಇರೋದು. ಆದ್ರೆ ಇದನ್ನ ನಾವು ಯೋಚನೆ ಮಾಡ್ತಾ ನೋಡಿ ಸರ್, ಪ್ರಜಾಪ್ರಭುತ್ವ ಚುನಾವಣೆ ಬಿಟ್ಬಿಡಿ.
ಈ ವೋಟ್ ಬ್ಯಾಂಕ್ ರಾಜಕಾರಣ ಬಿಡಿ, ರಾಷ್ಟ್ರಕಾರಣವನ್ನ ಯೋಚನೆ ಮಾಡಿದ್ರೆ ಇದೊಂದು ಆಘಾತಕಾರಿಯಾದಂತ ಈ ತರ ಫಂಡಮೆಂಟಲ್ ಪ್ರಚೋದನೆ ಮಾಡಿ ಇನ್ನೂ ಜಾಸ್ತಿ ಮಾಡೋದು ಇದು. ಮಧುಸೂದನ್ ಏನು ರವರು ಪ್ರಚೋದನೆ ಮಾಡೋದು ಪ್ರಚೋದನೆ ನೀವು? ಮಾಡಿ ಸ್ವಾಮಿ. ಇವರನ್ನ ನೀವು ಬಟ್ ಮಾಡಿ ತೋರಿಸಿ ನಿಮ್ಮನ್ನ ಈ ದುಶ್ಮನ್ ಸ್ಥಾನದಲ್ಲಿ ನಿಲ್ಸೋದು ಸರಿಯಲ್ಲ ಇದು. ಸರ್, ಪ್ರಚೋದನೆ ಮಾಡೋದಲ್ಲ. ಈ ಇಲ್ಲ. ದೇಶ ನೋಡಿ, ಈ ದೇಶ 3 ಭಾಗ ಆಗಿದ್ದೆ ನಿಮ್ಮ ಈ ಒಂದು ಕೊಡುಗೆಯಿಂದಾಗಿ. ಇವತ್ತು ನಾವು ಈಗ ಚುನಾವಣೆ ಜನ ಸಮೀಕ್ಷೆ ಬುದ್ಧಿವಂತರಾಗಿದ್ದಾರೆ. ಚುನಾವಣೆ ಜನ ಸಮೀಕ್ಷೆ ಬಿಟ್ಟು ಬುದ್ಧಿವಂತರಾಗಿದ್ದಾರೆ. ಹೊರಗೆ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ದೇಶ ನೆನ್ಪಿಟ್ಕೋಬೇಕು. ಇಡೀ- ಮಧುಸೂದನ್ ಅವರೇ, ವೋಟಿಂಗ್ ಇನ್ ಈಗ 1945. ನಾವು ಅದನ್ನ ಬೇರೆ ಇದ್ರಲ್ಲಿ ಮಾತಾಡ್ಬೇಕು. ಬೇಕು ಅಂತ ಹಳೆ ಅಜೆಂಡಾಕ್ಕೆ ಹೋಗ್ಬೇಕಂತ ಇವತ್ತು ಮಾಡ್ತಾರೆ. ಹಳೆ ಅಜೆಂಡಾ ರೀ, ನಾವು ಅವ್ರಿಗೆ ಬೇರೆ ದಾರಿ ಇಲ್ಲ. ಸರ್, ಅವ್ರು ಬೇರೆ ದಾರಿ ಬಿಟ್ಟಿಲ್ಲ ಇಲ್ಲ. ಅಜೆಂಡಾನ. ಚುನಾವಣೆ ಸಮೀಕ್ಷೆಯಲ್ಲಿ ನಾವು ಸೀಮಿತಗೊಳಿಸೋಣ. ಈ SDPI ಇದ್ದ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಚುನಾವಣೆಯಲ್ಲಿ ಯಾವುದೇ ರೀತಿಯಾದ ಆಘಾತ ಆಗೋದಿಲ್ಲ. ಅದಾಗ್ತದೆ ಅಂತ ನೀವು ಅನ್ಕೊಂಡಿದ್ರೆ ನೀವು ಭ್ರಮ ನಿರಸನ ಗ್ಯಾರಂಟಿ ಅಲ್ಲ ಆಗ್ತದೆ. ಅಲ್ಲ 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 ಹಾಗಾದ್ರೆ ಆ ರೀತಿ ಆಗುತ್ತೆ ಅಂತ ಏನಾದರೂ ಮುನ್ಸೂಚನೆ ಮುಂದಿನ ದಿನಗಳು ಸಿಕ್ಕರೆ ಅದ್ರ ಜೊತೆಗೆ ನೀವು ಮೈತ್ರಿ ಮಾಡ್ಕೊಂಡ್ಬಿಡ್ತೀರಿ? ಇಲ್ಲ, ಖಂಡಿತ ಮುಸ್ಲಿಂ ಇಲ್ಲ. ಲೀಗ್ ಜೊತೆ ಮೈತ್ರಿ ಇದೆಯಲ್ಲ, ಖಂಡಿತ ಇದೆಯಲ್ಲ ಸರ್. ಒಪ್ಕೊಳ್ಳೇಬೇಕದನ್ನ ಅಂತ. ಸರ್, ಖಂಡಿತ ಮುಸ್ಲಿಂ ಆಗೋದಿಲ್ಲ. ಲೀಗ್ ಒಂದೇ ಜೊತೆ ಇಲ್ಲ, ಹೈದರಾಬಾದ್ ನ ಯಾವ್ದು ನೀವು ಆ OWC ಸಂಘಟನೆ ಅದೇ ಯಾವ್ದು ಸರ್ ಅದು? MIM ಹೇಳ್ತಿರೋದು ನೀವು. ಅದ್ರ ಜೊತೆನೂ ಅದು ಎಲ್ಲ ಇವ್ರದೇ ಮಕ್ಕಳು UPN ಅಲ್ಲ, coalition government. ಬೇರೆ ಇಲ್ಲ, ಎಲ್ಲ ಇವ್ರು ಹುಟ್ಟಿಸಿರೋದನ್ನೇ ಎಲ್ಲ. UPN ಅಲ್ಲಿ ಇಲ್ಲ ದಯವಿಟ್ಟು ಇದು SDP ನಾವು ಮಾತಾಡ್ತಿರೋದು ಇವತ್ತಿನ ವಿಧಾನಸಭಾ ಚುನಾವಣೆಯ ಇದು ಫಲಿತಾಂಶದ ಸಮೀಕ್ಷೆ ನಡೀತಾ ಇರೋದು. ಇದರಲ್ಲಿ ಸರ್, ಬರೀ SDPI ನೀವು ಫಲಿತಾಂಶದ ಅಲ್ಲಲ್ಲ, ಬಗ್ಗೆ ಯೋಚನೆ ಮಾಡಿ. ಇಲ್ಲಾಂದ್ರೆ ಇನ್ನೊಂದ್ಸಲಿ ಇದೊಂಥರ debate ಬೇರೆ ಪ್ರಜಾಪ್ರಭುತ್ವದ ಮಾತಾಡೋಣ. ಸಮೀಕ್ಷೆ ನಡೀತಾ ಇರೋದು. ಬೇರೆ ಇನ್ನೊಂದ್ಸಲ ಬೇರೆ ಚರ್ಚೆ ಆಗೋಣ. ಇನ್ನೊಂದ್ಸಲಿ ಚರ್ಚೆ ಆಗಲಿ ಅದು. ಯಾವ ಫೋರ್ಸ್ಗಳು ಮೇಲೆ ಅದಕ್ಕೆ ಬರ್ತಾ ನಾವು ಇದ್ದಾವೆ? separate ಆಗಿ ಇವು ಚರ್ಚೆ ಮಾಡೋಣ. ಪ್ರಜಾಪ್ರಭುತ್ವಕ್ಕಿದ್ದಾವೋ, Okay. ರಾಜಕಾರಣಕ್ಕಿದ್ದಾವೋ, ರಾಷ್ಟ್ರಕಾರಣಕ್ಕಿದ್ದಾವೋ ಯೋಚನೆ ಮಾಡಬೇಕು. ಅಲ್ಲ, ಅದನ್ನು ಸಪರೇಟ್ ಒಂದು ಫೈನ್ ಇನ್ನಷ್ಟು ನಾವು ಚರ್ಚೆ ಮಾಡೋಣ. ಇನ್ನು ಹಳೆ ಮೈಸೂರಿನ ಸ್ಥಿತಿಗತಿಗಳೇನು? 70 ಕ್ಷೇತ್ರಗಳು ಹಳೆ ಮೈಸೂರಿನ ವ್ಯಾಪ್ತಿ ಬರ್ತವೆ. ಅಲ್ಲಿ ಯಾವ ಪಕ್ಷಗಳ ಬಲಾಬಲ ಯಾವ ರೀತಿ ಇದೆ ನಮ್ಮ ಸಮೀಕ್ಷೆ ಪ್ರಕಾರ, ಅದ್ರ ಬಗ್ಗೆ ನೋಡೋಣ. ಜೊತೆಗೆ ಪ್ರಭಾಕರ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಬ್ರೇಕ್.